ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚಿಸಬೇಕು ಎಂದು ಆಗ್ರಹಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯರು ರಾಜೀನಾಮೆ ಹಾಗೂ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಶಾಸಕ ಅರವಿಂದ್ ಬೆಲ್ಲದವರು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಕಾಂಗ್ರೆಸ್ ಬೆಂಬಲಿತ ಎಂದು ಹೇಳಿರುವುದು ಖಂಡನೀಯ. ಈ ಕುರಿತು ನಾವು ಗಂಭೀರವಾಗಿ ಪರಿಗಣಿಸಿ ನಮ್ಮ ರಾಜೀನಾಮೆ ಸಲ್ಲಿಸುತ್ತಿದ್ದೇವೆ ಎಂದು ಮಹಾನಗರ ಪಾಲಿಕೆ ಸದಸ್ಯರು ಹೋರಾಟ ವೇದಿಕೆಯಲ್ಲಿ ರಾಜೀನಾಮೆ ಸಲ್ಲಿಸಿದ ಪತ್ರಗಳನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡಿದರು. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಧಾರವಾಡ ಗ್ರಾಮೀಣ ಮತಕ್ಷೇತ್ರದ ಮಹಾನಗರ ಪಾಲಿಕೆ ಸದಸ್ಯರು ರಾಜೀನಾಮೆ ಸಲ್ಲಿಸಿದರು. ಧಾರವಾಡ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ್ ಹಾಗೂ ಹುಬ್ಬಳ್ಳಿ ಧಾರವಾಡ ರಾಣಿ ಚೆನ್ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್ ಗೌರಿ ರಾಜೀನಾಮೆ ಪತ್ರ ಸ್ವೀಕರಿಸಿದರು. ಇವತ್ತು ಏನು 10ನೇ ದಿನ ಈ ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ ಹೋರಾಟ ನಡೀತಾ ಇದೆ. ಇವತ್ತು 10ನೇ ದಿನದಂದು ಏನು ನಿನ್ನೆ ಸ್ಥಳೀಯ ಶಾಸಕರು ಅರವಿಂದ್ ಬೆಲ್ಲದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಪಕ್ಷದ ಪಾಲಿಕೆ ಸದಸ್ಯರುಗಳಿಗೆ ಮತ್ತು ಅನೇಕ ಮುಖಂಡರುಗಳಿಗೆ ನೋವಾಗುವ ರೀತಿ ಏನು ಪ್ರಾಮಾಣಿಕವಾಗಿ ಹೋರಾಟದಲ್ಲಿ ಪಾಲ್ಗೊಂಡು ಅವರು ಹೋರಾಟಗಾರರ ಬೆನ್ನಿಗೆ ನಿಂತು ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಏನು ಮಾಡ್ತಾಯಿದ್ರು ಅಂಥವ್ರಿಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಿನ್ನೆ ಏನು ಬಿ ಡಿ ಮಠ ಬಿಟ್ಟರೆ ನೀವೆಲ್ಲ ರಾಜಕಾರಣ ಮಾಡಕತ್ತಾರ ಅನ್ನುವಂಥದ್ದು ಹೇಳಿದರು. ಅದಕ್ಕೆ ಬಹಳಷ್ಟು ಮನನೊಂದು ಪಾಲಿಕೆ ಸದಸ್ಯರು ಪ್ರತ್ಯೇಕ ಮಹಾನಗರ ಪಾಲಿಕೆ ನಮಗೆ ಬೇಕಾಗಿರೋದು ಅಧಿಕಾರ ಅಲ್ಲ, ಏನು ಧಾರವಾಡ ಜನ ನಮಗೆ ಮತ ಹಾಕಿ ಗೆಲ್ಲಿಸಿ ಪಾಲಿಕೆ ಸದಸ್ಯರನ್ನಾಗಿ ಮಾಡ್ಯಾರ, ಆ ಪಾಲಿಕೆ ಸದಸ್ಯರನ್ನಾಗಿ ಮಾಡದೆ ಈ ಧಾರವಾಡ ಜನತೆಯ ಋಣ ತೀರಿಸ್ಬೇಕಂದ್ರೆ ನಾವು ಇಲ್ಲಿ ಪ್ರಾಮಾಣಿಕವಾಗಿ ಒಂದು ಸಾಮಾನ್ಯ ಜನರಂತೆ ನಾವು ವೇದಿಕೆ ಕುಂದಿರ್ತೀವಿ. ನಾವು ಈಗ ಪಕ್ಷದಲ್ಲಿ ಏನು ನಮ್ಮ ಸದಸ್ಯತ್ವ ಇದೆ, ಸದಸ್ಯತ್ವ ಆದಮೇಲೆ ಅವ್ರಿಗೆ ಬಿಫಾರ್ಮ್ ಕೊಟ್ಟು ಇಲ್ಲಿ ಸದಸ್ಯರನ್ನಾಗಿ ಮಾಡಿರ್ತಾರೆ ಪಾಲಿಕೆಗೆ. ಅವರು ಕೂಡಲೇ ನಾವು ಪ್ರಾಥಮಿಕ ಸದಸ್ಯತ್ವ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತು ಪಾಲಿಕೆ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ನನ್ನ ಬ್ಲಾಕ್ ಅಧ್ಯಕ್ಷನಾದ ನಾನು ಕೊಟ್ಟಾರ. ಈ ಕೂಡಲೇ ನಾನು ಇದನ್ನು ನಮ್ಮ ಪಕ್ಷದ ವರಿಷ್ಠರಾದಂಥ ಈ ಜಿಲ್ಲಾ ಅಧ್ಯಕ್ಷರಾದಂಥ ಅಲ್ತಾಫ್ ಅಳ್ಳೂರವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಗಮನಕ್ಕೆ ತೊಗೊಂಡ್ಬಂದು ನಮ್ಮ ಪಕ್ಷದ ಏನು ಸದಸ್ಯರುಗಳಿದ್ದಾರೆ ಪಾಲಿಕೆ ಸದಸ್ಯರುಗಳು 11 ಶಾಸಕರ ನಿಲುವನ್ನು ಅವ್ರಿಗೆ ಹೇಳಿ ಈ ಮುಂದಿನ ಬೆಳವಣಿಗೆ ಮಾಡ್ತೀವಿ ಅಂತ ಸಂದರ್ಭ. ಹೋರಾಟ ಇಂದಿಗೆ 10ನೇ ದಿವಸಕ್ಕೆ ಕಾಲಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕಾಂಗ್ರೆಸ್ನ ಮಹಾನಗರ ಪಾಲಿಕೆ ಸದಸ್ಯರು, ನಾನು ಧಾರವಾಡ 71ರ ಬ್ಲಾಕ್ ಅಧ್ಯಕ್ಷ, ನಮ್ಮಲ್ಲಿ ಬರುವಂಥವರು 4 ಜನ ಚುನಾಯಿತ ಪ್ರತಿನಿಧಿಗಳು, ಒಬ್ಬರು ನಾಮನಿರ್ದೇಶಿತ ಸದಸ್ಯರು, 5 ಜನ ಇವತ್ತು ರಾಜೀನಾಮೆಯನ್ನು ತಮ್ಮ ಸಾಮಾನ್ಯ ಸದಸ್ಯತ್ವ ಹಾಗೂ ಮಹಾನಗರ ಪಾಲಿಕೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಯಾಕಂದರೆ ಈ ಹಿಂದೆ ರಾಜ್ಯಪಾಲರನ್ನ ಭೇಟಿ ಮಾಡಿದ ಮೇಲೆ BJPಯ ನಾಯಕರುಗಳು, ಇವತ್ತು ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಅರವಿಂದ್ ಬೆಲ್ಲದವರು ಇರ್ಬೋದು, ಇದು ಪಕ್ಷಾತೀತ ಹೋರಾಟ ಅಲ್ಲ, ಕೇವಲ BD ಹಿರೇಮಠರು ಮಾತ್ರ ಹೋರಾಟಗಾರರು, ಅವ್ರ ಜೊತೆ ಇರೋರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂಥ ಭಾವನೆಯಿಂದ ಮಾತನಾಡಿದ್ರು. ಆದರೆ ಅವರಿಗೆ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೇವೆ, ನಾವು ನಿಜವಾಗಲೂ ಪಕ್ಷಾತೀತವಾಗಿಯೇ ಕುಂತಿದ್ವಿ, ನಿಮಗೆ ಅಕಸ್ಮಾತ್ ಒಪ್ಪಿಗೆ ಬರಲಿಲ್ಲ, ಅದಕ್ಕೆ ನೀವು ಮಾತಾಡ್ತಿದ್ರಿ ಅನ್ನೋ ಕಾರಣಕ್ಕೆ ಇವತ್ತು ನಾವು ನಮ್ಮ ಪಾಲಿಕೆ ಸದಸ್ಯರುಗಳ ರಾಜೀನಾಮೆಯನ್ನು ನಾವು ತಗೊಂಡಿದ್ದೇವೆ. ಇದನ್ನು ನಾವು ಜಿಲ್ಲಾಧ್ಯಕ್ಷರಿಗೆ ಮನವರಿಕೆ ಮಾಡಿಕೊಟ್ಟು ಅದನ್ನು ಎಕ್ಸೆಪ್ಟ್ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಆದರೆ ನಿಮಗೊಂದು ಮಾತು ಹೇಳೋದು, ಏನು ನೀವು ಡಿವೈಡ್ ಅಂಡ್ ರೂಲ್ ಮಾಡಕತ್ತೀರಿ ಅಥವಾ ಒಡೆದಾಳೋ ನೀತಿಯನ್ನು ಬ್ರಿಟಿಷ್ ಪಾಲಿಸಿಯನ್ನು ನೀವು ಮಾಡಕತ್ತೀರಿ, ಇದನ್ನು ಕೈ ಬಿಡ್ರಿ. ಇದು ಹೋರಾಟ ನಿಜವಾದ ಧಾರವಾಡಿಗರ ಪರವಾಗಿ ಮಾಡಿದಂಥ ಹೋರಾಟ. ಈ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಇವತ್ತು ಜನರ ಭಾವನೆಗಳಿಗೆ ಸ್ಪಂದಿಸಿ ತಮ್ಮ ರಾಜೀನಾಮೆಯನ್ನು ನೀಡಿ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಹೋರಾಟಗಾರರಿಗೆ ಯಾರಿಗೂ ನೋವು ಆಗಬಾರ್ದು ಅನ್ನುವಂಥ ಕಾರಣದಿಂದ, ಅವ್ರಿಗೆ ಮಾತಾಡಿಸಿ ಕೊಡಬಾರ್ದು ಅನ್ನುವಂಥ ಕಾರಣದಿಂದ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ರಾಜೀನಾಮೆಯನ್ನು ನೀಡಿದ್ದಾರೆ. ಒಟ್ಟು 12 ಜನ ಇವತ್ತು ರಾಜೀನಾಮೆಯನ್ನು